ಆದಿ ಅಕ್ಕ ಯಾಕೋ ಬರ್ತಿಲ್ವಲ್ಲ ಅಕ್ಕ? ಎಲ್ಲಿ ತೋರ್ಸು. ನೋ ಇಂಟರ್ನೆಟ್, ನೆಟ್ ಕನೆಕ್ಷನ್ ಹೋಯ್ತು ಕಣೋ. ಇರು, ನಾನು ಚೆಕ್ ಮಾಡ್ತೀನಿ. ಹಾಗೆ ಆಗ್ಲಕ್ಕ. ಅಲ್ಲ, ಅಷ್ಟಕ್ಕೂ ಇಂಟರ್ನೆಟ್ ಇಂದ ನೀನಿಲ್ಲಿ ಉದ್ಧಾರ ಮಾಡಕ್ ಏನಿದೆ? ಅದೆಲ್ಲ ನಿಂಗೆ ಯಾಕೆ? ಅದ್ರಿಂದ ಯಾರಿಗ್ ಡಿಸ್ಟರ್ಬ್ ಆಗ್ತಿದೆ ಈಗ? ಹೇಳೋದಕ್ ಮುಂಚೆನೆ ಕೆಲಸ ಮಾಡ್ತಿದ್ದ ರಾಜಲಕ್ಷ್ಮಿ ಇವಾಗ ನೋಡಿದ್ರೆ ಪಕ್ಕದಲ್ಲಿ ಯಾರು ಮಾತಾಡ್ತಿದ್ದಾರೆ ಅಂತಾನು ಗಮನ ಇರಲ್ಲ ಅವಳಿಗೆ. ಯಾವಾಗ ನೋಡಿದ್ರು ಏನೋ ಒಂದು ಯೋಚನೆ ಯಾವ್ದೋ ಲೋಕದಲ್ಲಿ ಕಳೆದು ಹೋಗಿರ್ತಾಳೆ. ಇದಕ್ಕೆಲ್ಲ ಕಾರಣ ನೀನ್ ತಂದಿರೋ ಆ ಇಂಟರ್ನೆಟ್. ಅದಕ್ಕೆ ಕಿತ್ತು ಬಿಸಾಕ್ದೆ. ನೀನ್ ಯಾರೋ ಹೇಳಕ್ಕೆ? ಆಲ್ರೆಡಿ ನಿಮ್ ಮಾವ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಿಮ್ ಅತ್ತೆನೆ ಹೇಳಿದ್ದಾರೆ. ನಿನ್ ಕನೆಕ್ಷನ್ ಕಟ್ ಮಾಡಿಸ್ದಾಗ್ಲೆಲ್ಲ ನನ್ ಕನೆಕ್ಷನ್ ಮತ್ತೆ ಮತ್ತೆ ಹಾಕಿಸ್ತೀನಿ. ನೀನ್ ಎಷ್ಟೇ ಸಲ ಹಾಕ್ಸಿದ್ರು ನಾನ್ ಮತ್ತೆ ಮತ್ತೆ ಕಟ್ ಮಾಡ್ತಾನೆ ಇರ್ತೀನಿ. ನೋಡು, ನೀನ್ ಈ ಮನೆಗ್ ಬಂದಾಗ್ಲಿಂದ ಇಲ್ಲಿ ಜಗಳ ತುಂಬಾ ಜಾಸ್ತಿ ಆಗಿದೆ. ನಮ್ಮತ್ತೆ ಮಾವನ ಹತ್ರ ಜಗಳ ಮಾಡ್ಕೊಂಡು ನೀನಿಲ್ಲಿರೋದಕ್ಕೆ ಸಹಾಯ ಮಾಡಿದ್ರು. ಆದ್ರೆ ನೀನ್ ಈ ತರ ಹುಚ್ಚುಚ್ಚಾಗಿ ಆಡ್ಕೊಂಡು ರಾಜಲಕ್ಷ್ಮಿನ ಬದಲಾಯಿಸಿದ್ಯಾ. ಈ ಬದಲಾವಣೆ ಮಾವನಿಗಂತೂ ಒಂಚೂರು ಇಷ್ಟ ಆಗಲ್ಲ. ಆಮೇಲೆ ನಮ್ಮತ್ತೆ ಬೈಸ್ಕೋತಾರೆ. ಹೆಣ್ಮಕ್ಳ ಜೊತೆ ಹೇಗ್ ಮಾತಾಡ್ಬೇಕು ಅಂತಾನು ಗೊತ್ತಿಲ್ಲ ನಿಂಗೆ. ಅವ್ರ ಅವಶ್ಯಕತೆ ಏನು, ಅವ್ರ ಮನ್ಸಲ್ಲಿ ಏನ್ ಅನ್ಕೋತಿದ್ದಾರೆ ಇದೇನು ಯೋಚನೆ ಮಾಡಲ್ಲ ಅಲ್ಲ. ಯಾವಾಗ ನೋಡಿದ್ರು ನೀನು ನಿಮ್ಮ ಮಾವ ಹೀಗೆ ಬೇಡ್ದಿರೋರ್ ಬಗ್ಗೆ ಯೋಚನೆ ಮಾಡ್ತೀರೇ ಹೊರತು ಹೆಣ್ಮಕ್ಳ ಮನ್ಸ್ ಬಗ್ಗೆ ಚೂರು ಯೋಚನೆ ಮಾಡೋದೇ ಇಲ್ಲ. ಅಷ್ಟಕ್ಕೂ ರಾಜಲಕ್ಷ್ಮಿ ಏನ್ ಯೋಚನೆ ಮಾಡ್ತಿದ್ದಾಳೆ, ಅವಳಿಗೆ ಏನ್ ಬೇಕು, ಯಾಕೆ ಹೀಗ್ ಮಾಡ್ತಿದ್ದಾಳೆ ಇದೇನು ಯೋಚನೆ ಮಾಡಲ್ಲ. ಒಂದ್ ಹುಡುಗಿಗೆ ಏನ್ ಬೇಕು ಅಂತ ನೀವೆಲ್ಲ ತಿಳ್ಕೊಂಡಿದ್ರೆ ಇವಾಗಿಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ನಿನ್ನಂತ ಒಂದ್ ಜೀವನದಲ್ಲಿ ಯಾವ ಹುಡುಗಿನೂ ಬರಲ್ಲ, ಬಂದ್ರೂ ಇರೋದಿಲ್ಲ. ಏನಂದೆ? ನನ್ನ ಜೀವನದಲ್ಲಿ ಯಾವ ಹುಡುಗಿನೂ ಬರೋದಿಲ್ವಾ? ನನ್ನ ಜೀವನದಲ್ಲಿ ಯಾವುದೇ ಹುಡುಗಿ ಬಂದ್ರೂ ಅವಳು ಇರೋದಿಲ್ವಾ? ಇರ್ದೆ ಎಲ್ಲಿ ಹೋಗ್ತಾಳೆ? ಈಗ್ಲೇ ಪ್ರೂವ್ ಮಾಡ್ತೀನಿ. ಏನ್ ಬೇಕಾಗಿಲ್ಲ. ಹಲೋ, ನನ್ನನ್ನು ಇಷ್ಟಪಡೋರು ಅಂತ ಇದಾರೆ. ನಿನ್ನನ್ನು ಇಷ್ಟಪಡೋರು ಇದಾರ? ಯಾವತ್ತಾದ್ರೂ ನಿನ್ ಮುಖಾನ ಕನ್ನಡಿಲಿ ಹೋಗಿ ನೋಡು. ನಿನ್ನಂತ ಹುಡುಗಿ ಹೆಂಡತಿಯಾಗಿ ಬರ್ತಾಳೆ ಅಂದ್ರೆ ಯಾವ ಹುಡುಗನೂ ಬೇಡ ಅನ್ನಲ್ಲ. ಮದುವೆ ಮಾಡ್ಕೊಳ್ಳೋದು ಸೀನು ಅವನಿಗಿಷ್ಟನಾ? ಸೀನು ಮಾವ ಓಕೆ ಅಂತ ಹೇಳ್ಬೇಕು. ಏನೋ ಸೀನು, ಚಾರುನ್ ಮದ್ವೆ ಮಾಡ್ಕೊಳಕ್ಕೆ ನಿಂಗಿಷ್ಟನಾ? ನಿನ್ನಂತ ಒಂದ್ ಜೀವನದಲ್ಲಿ ಯಾವ ಹುಡುಗಿನೂ ಬರಲ್ಲ, ಬಂದ್ರೂ ಇರೋದಿಲ್ಲ. ಇವನ್ ಯಾಕೆ ನನ್ನೇ ನೋಡ್ತಿದ್ದಾನೆ? ಒಳ್ಳೇದೇ ಅಲ್ವಾ? ಮನೇಲಿ ಏನೇ ನಿರ್ಧಾರ ತಗೊಳ್ಬೇಕಾಗಿದ್ರು ಮೊದಲು ನನ್ನನ್ನು ಕೇಳ್ತಿದ್ರು. ಈಗ ನನ್ನನ್ನು ಏನು ಕೇಳ್ತಾನೆ ಇಲ್ವಲ್ಲ. ಪದ್ಮ, ಅಮ್ಮನಾಗ್ ನೀನ್ ಇಷ್ಟಪಟ್ಟಿದ್ಯಾ, ಆದ್ರೆ ಅಮ್ಮನ ಹಾಗೆ ಬೆಳೆಸಿರೋರ್ ಇಷ್ಟ ಕೂಡ ತಿಳ್ಕೊ. ಅತ್ತಿಗೆ, ನೀನೇನಂತ್ಯ? ಇವರಿಗಿಷ್ಟ ಆದ್ರೆ
ನನಗೂ ಇಷ್ಟ ಆದ ಹಾಗೆ. ಈ ಹೂ ನೋಡಿದ್ಯಾ, ಎಷ್ಟು ಅಂದವಾಗಿ ನಿನ್ ಹಾಗೆ ಮುದ್ದಾಗಿದೆ. ಇಂಥ ಹೂ ಕೈಗೆ ಸಿಕ್ಕಿದ್ರೆ ಬಿಡ್ಲೇಬಾರ್ದು. ನೀನ್ ಯಾಕೆ ಬಂದೆ? ನಿನ್ನ ಬಿಡಲ್ಲ ಅಂತ ಹೇಳೋಕ್ ಬಂದೆ. ದೂರದಲ್ಲಿದ್ರೆ ನಿನ್ ಕೇರೆ ಮಾಡಲ್ಲ ಅಂತೀಯಾ? ಮೊನ್ನೆ ನಾವು ದೇವಸ್ಥಾನದಲ್ಲಿ ಸಿಕ್ಕಿದ್ವಿ ಅಲ್ವಾ, ಅದೇ ಸಿನ್ ಪದೇ ಪದೇ ನೆನ್ಪಿಗೆ ಬರ್ತಿದೆ. ನಿನ್ನ ನೋಡ್ದೇನೆ ಇರಕ್ಕೆ ಆಗ್ತಿಲ್ಲ, ಅದಕ್ಕೆ ಬಂದ್ಬಿಟ್ಟೆ ರಾಜಲಕ್ಷ್ಮಿ. ಮೊದ್ಲು ಹೋಗಿಲ್ಲಿಂದ ನೀನು. ಯಾರಾದ್ರೂ ನೋಡಿದ್ರೆ ನನ್ ಕತೆ ಅಷ್ಟೇ. ಯಾಕೆ ಹೋಗ್ಬೇಕು ರಾಜಲಕ್ಷ್ಮಿ? ಹೌದು, ಈ ನಡುವೆ ಯಾಕೆ ಚಾಟಿಂಗ್ ಮಾಡ್ತಿಲ್ಲ? ಯಾರಾದ್ರೂ ಬಂದ್ರೆ ಕಷ್ಟ ಆಗುತ್ತೆ. ಮೊದ್ಲು ನೀನ್ ಇಲ್ಲಿಂದ ಹೊರಟೋಗು. ಬರ್ಲಿ ಬಿಡು, ಎಲ್ಲರೂ ಬರ್ಬೇಕು, ನಮ್ ಪ್ರೀತಿ ಬಗ್ಗೆ ಗೊತ್ತಾಗ್ಬೇಕು. ಅದೇ ಅಲ್ವಾ ನನಗೂ ಬೇಕಾಗಿರೋದು. ನೋಡು, ನೀನ್ ಭಯದಲ್ಲೂ ಕೂಡ ಏಂಜಲ್ ತರ ಕಾಣ್ತಿದೀಯ. ನಿನ್ನ ನೋಡ್ಬೇಕು ಅಂತ ಎಷ್ಟು ಕಷ್ಟಪಡ್ತಿದೀನಿ ಗೊತ್ತಾ? ಮನೇಲಿ ಮಾತಾಡೋಕ್ ನಿನಗೆ ಕಷ್ಟ ಆದ್ರೆ ಹೇಳು, ಹೊರಗಡೆ ಒಂದ್ ಪ್ಲೇಸ್ನ ಫಿಕ್ಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಅಲ್ಲೇ ಮೀಟ್ ಮಾಡೋಣ. ಆ ತರದೆಲ್ಲ ಏನು ನಡೆಯಲ್ಲ. ದಯವಿಟ್ಟು ನೀನ್ ಹೊರಟೋಗು. ನಡೆಯುತ್ತೆ, ನೀನ್ ಬರ್ಲೇಬೇಕು. ನಾನ್ ಬರಲ್ಲ, ನೀನ್ ಹೋಗು. ನೀನ್ ಬರ್ಲಿಲ್ಲ ಅಂದ್ರೆ ಈ ಫೋಟೋಸ್ನ ನಿಮ್ ಮನೇಲಿ ಎಲ್ಲರಿಗೂ ತೋರಿಸ್ತೀನಿ. ನೀನ್ ನನ್ ಜೊತೆ ಚಾಟ್ ಮಾಡ್ಲಿಲ್ಲ ಅಂದ್ರೆ, ನಾನ್ ಕರೆದಾಗ ಹೊರಗಡೆ ಬರ್ಲಿಲ್ಲ ಅಂತಂದ್ರೆ ಈ ಫೋಟೋಗಳು ಎಲ್ಲರಿಗೂ ಹೋಗಿ ಸೇರುತ್ತೆ. ಮುಖ್ಯವಾಗಿ ನಿಮ್ಮ ಅಪ್ಪನ್ಗೆ. ಹಾಗೆ ಕೆಳಗಡೆ ಬೀಳ್ಸಿದ್ರೆ ಹೇಗೆ ಹೇಳು? ಏನೋ ಮಾಡ್ತಿದ್ಯಾ ಇಲ್ಲಿ? ಹಾಯ್ ಕಣೋ. ನಿನ್ನೆ ಹುಡ್ಕೊಂಡು ಬಂದೆ. ಹೇಳಿದ್ರೆ ನಾನೇ ಹೊರಗಡೆ ಸಿಕ್ತಿದ್ದೆ ಅಲ್ವೇನೋ? ನಿನಗ್ ಮದ್ವೆ ಸೆಟ್ ಆಯ್ತಂತೆ. ನಿನಗೆ ಗೊತ್ತಾಯ್ತು? ನಮ್ಮ ಮಾವ ನಿನ್ನ ನೋಡ್ಲಿಲ್ಲ ತಾನೆ? ನೀನ್ ಈ ತರ ಮನೆಗ್ ಬರೋದು ನಮ್ಮ ಮಾವನಿಗೆ ಇಷ್ಟ ಆಗಲ್ಲ. ಮೊನ್ನೆನು ಹೇಳ್ದೆ ತಾನೆ? ಮತ್ತೇನ್ ಮಾಡ್ಬೇಕು ಅಂತೀಯೋ? ವಿಷಯನೇ ಹಾಗಿದೆ. ನಿನಗ್ ಮದ್ವೆ ಸೆಟ್ ಆಗಿದೆ, ಇದು ತುಂಬಾ ಖುಷಿ ಪಡುವಂತ ವಿಷಯ. ಮದ್ವೆ ಕಳೆ ಇದ್ದು ಕಾಣ್ತಿದೆ. ಅಷ್ಟು ಬೇಗ ನಿನ್ಗೆ ಹೇಗೋ ಗೊತ್ತಾಯ್ತು? ನನಗ್ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಿದೆ. ಇದೇನ್ ಸಾಮಾನ್ಯವಾದ ಮನೆನಾ? ರಾಜಾರಾಮ್ ಅವ್ರ ಮನೆ. ಈ ಮನೇಲಿ ಚಿಟ್ಕೆ ಹೊಡೆದ್ರು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಅಷ್ಟೇ. ಅದಕ್ಕೆ ನಿನಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ಸರಿ ಬಿಡು, ನಾವು ಹೊರಗಡೆ ಮಾತಾಡೋಣ. ಸರಿ ಬಾ. ನೀನ್ ನನ್ ಜೊತೆ ಚಾಟ್ ಮಾಡ್ಲಿಲ್ಲ ಅಂದ್ರೆ, ನಾನ್ ಕರೆದಾಗ ಹೊರಗಡೆ ಬರ್ಲಿಲ್ಲ ಅಂತಂದ್ರೆ ಈ ಫೋಟೋಗಳು ಎಲ್ಲರಿಗೂ ಹೋಗಿ ಸೇರುತ್ತೆ. ನೀವು ಆಗ್ಲಿ ನೋಡಪ್ಪ, ತಗೊಳ್ಳಿ ಸರ್. ಇದು ಬೇಡ, ಅದು ಕೊಡು. ಇದನ್ನು ಇದೆ ಇಲ್ಲಿ ನೋಡು. ನನ್ ರಾಣಿಗೆ ಈ ರಾಣಿ ಬಣ್ಣ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಅಲ್ವೇನ್ರಿ? ಚೆನ್ನಾಗಿದ್ದೀರಿ. ಅಕ್ಕ, ನೀವು ಒಂದ್ ಸೀರೆ ತಗೊಳ್ಳಿ. ಯಾಕೆಂದ್ರೆ ಈ ನಿಶ್ಚಿತಾರ್ಥ ನಿಮ್ ಕೈಯಿಂದಾನೇ ನಡಿಬೇಕು. ಇಲ್ಲಿ ಎಲ್ಲರಿಗಿಂತ ಮುಂಚೆ ನೀವೇ ತಗೋಬೇಕು. ತಗೋಮ್ಮ. ಅಮ್ಮ,
ನಮ್ಮ ಹೆಂಡತಿಯಂದ್ರಿಗೆ ನಾವು ಬಂದ್ ಸೀರೆ ಎತ್ಕೊಟ್ವಿ, ಅತ್ತಿಗೆಗೆ ಅಣ್ಣ ಬಂದ್ ಎತ್ಕೊಟ್ರೆ ಚೆನ್ನಾಗಿರತ್ತಲ್ವಾ? ರಾಜು, ನಿನ್ ಹತ್ರ ಮಾತಾಡ್ಬೇಕಪ್ಪ. ಸೀನು ಎಂಗೇಜ್ಮೆಂಟ್ ಬಗ್ಗೆ ವಿಷಯ ಏನಾದ್ರೂ ಇದ್ರೆ ಮಾತಾಡಿ ಅಮ್ಮ. ಅದು ಅಲ್ಲ ಮಾವ, ವಿಷಯ ನನ್ನ ಎಂಗೇಜ್ಮೆಂಟ್ ಬಗ್ಗೆ ಅಲ್ಲ, ಅತ್ತೆ ಬಗ್ಗೆ. ಈ ಮನೇಲಿ ಯಾವುದೇ ಶುಭ ಕಾರ್ಯ ನಡೆದ್ರು ಅದನ್ನ ನಿಮ್ಮಿಬ್ರ ಕೈಯಾರೇನೆ ನಡೆಸ್ಕೊಡ್ಬೇಕು. ನನ್ ಚಿಕ್ಕವನಿದ್ದಾಗ್ಲಿಂದ ನನ್ನನ್ನ ಅಮ್ಮನ್ ತರ ನೋಡ್ಕೊಂಡಿರೋದು ನಮ್ಮತ್ತೆ. ನನ್ನ ನಿಶ್ಚಿತಾರ್ಥದಲ್ಲಿ ನಮ್ಮತ್ತೆ ಡಲ್ ಆಗಿದ್ರೆ ನನ್ಗಿಷ್ಟ ಆಗಲ್ಲ ಮಾವ. ದಯವಿಟ್ಟು ನೀವು ಅತ್ತೆನ ಕ್ಷಮಿಸಿ, ನೀವು ಅತ್ತೆ ಜೊತೆ ಮಾತಾಡಿದ್ರೆ ಆ ಅತ್ತೆನೂ ತುಂಬಾ ಖುಷಿ ಪಡ್ತಾರೆ. ನಾನು ಸಂತೋಷವಾಗಿ ಮದ್ವೆ ಆಗ್ತೀನಿ. ಜಾನಕಿ, ನಿನ್ ಇಷ್ಟಾನೇ ಅವನಿಷ್ಟ ಅಂತೆ. ನಿನ್ಗಿಷ್ಟವಾದ್ದನ್ನ ನೀನ್ ತಗೋ, ಅವನ್ ಸಂತೋಷ ಪಡ್ತಾನೆ. ಇದರಲ್ಲಿ ನನ್ನಿಷ್ಟ ಏನಿದೆ ಅತ್ತೆ? ಅವರಿಷ್ಟನೇ ನನ್ನಿಷ್ಟ ಕೂಡ. ಮಿಸ್ಟರ್ ಡ್ರಮ್ಮು, ನನ್ ಕೋಪ ಮಾಡ್ಕೊಂಡಿದ್ದು ಅದಕ್ಕಲ್ಲ, ಅದು ಇಲ್ಲಿ ಅಂಟ್ಕೊಂಡಿದೆ ನೋಡು. ಅಲ್ಲ, ಯಾರಾದ್ರೂ ಮುತ್ಕೊಟ್ಟಾಗ ಲಿಪ್ಸ್ಟಿಕ್ ಅಂಟದೇ ಇರುತ್ತಾ? ಅವತ್ತು ಶರ್ಟ್ ಲಿಪ್ಸ್ಟಿಕ್ ಆಗಿದೆ ಅಂತ ಗಲಾಟೆ ಮಾಡಿದ್ಯಲ್ಲ, ಇಲ್ಲಿ ನಾನೊಬ್ಳೆ ಲಿಪ್ಸ್ಟಿಕ್ ಯೂಸ್ ಮಾಡೋದು ಅಂತ ಅಪಾರ್ಥ ಮಾಡ್ಕೊಂಡಿದ್ರು. ಇವಾಗ್ಲಾದ್ರೂ ಅರ್ಥ ಆಯ್ತಾ? ಆ ಚಾರು ಹೇಳೋದೆಲ್ಲ ಸುಳ್ಳು, ಅವಳು ಮಾಡೋದೆಲ್ಲ ನಾಟಕ ಅಂತ. ಅದನ್ ತಿಳ್ಕೊ ಮೊದ್ಲು. ಹೋಗಿ ಹೋಗಿ ಅಂತವಳನ್ನ ಮದ್ವೆ ಮಾಡ್ಕೋತಿದ್ಯಾ? ಚಾರುನ ನನ್ನ ಅಷ್ಟು ಪ್ರೀತಿಸ್ತಾಳೆ, ಇಷ್ಟು ಪ್ರೀತಿಸ್ತಾಳೆ ಅಂತ ಓವರ್ ಬಿಲ್ಡ್ ಅಪ್ ಕೊಡ್ತಿದ್ಯಲ್ಲ, ಮಾಡ್ಕೋ. ನನಗೇನು? ಚಾರು, ಈಗ ತಾನೇ ಮನ್ಸಲ್ಲಿ ನೆನೆಸ್ಕೊಂಡೆ, ಅಷ್ಟು ಬೇಗ ಪ್ರತ್ಯಕ್ಷ ಆಗ್ಬಿಟ್ಟೆ. ನೀ ನನ್ನ ಮನ್ಸಲ್ಲಿ ನೆನೆಸ್ಕೊಂಡ್ಯಾ? ಯಾಕೆ ಮಾವ? ನೀನ್ ನನಗ್ ನಿಜ ಹೇಳ್ಬೇಕು. ನಿಜ ಹೇಳ್ಬೇಕಾ? ಏನಾಗಿರ್ಬಹುದು ಮಾವ? ಇದನ್ನ ಆಮೇಲೆ ಮಾತಾಡೋಣ. ಒಂದು ಮುಖ್ಯವಾದ ಕೆಲ್ಸದ ಮೇಲೆ ಬಂದಿದ್ದೀನಿ. ನೀನ್ ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಚಾರು. ಸರಿ, ಕೇಳು ಮಾವ. ಅವತ್ತು ನನ್ನ ಶರ್ಟ್ಗೆ ಮುತ್ತು ಕೊಟ್ಟಿದ್ಯಾರು? ಅಯ್ಯಯ್ಯೋ, ಎಲ್ಲ ಹೇಳೇ ಬಿಟ್ಲ ಆ ರಾಕ್ಷಸಿ. ಮ್ಯಾನೇಜ್ ಮಾಡ್ಬೇಕು ಹೇಗಾದ್ರು. ಮಾತಾಡು ಚಾರು. ಅವತ್ತು ನನ್ನ ಶರ್ಟ್ಗೆ ಮುತ್ತು ಕೊಟ್ಟಿದ್ದು ಆದ್ಯಾನೇನಾ? ಹಾ ಹೌದು ಮಾವ, ಆದ್ಯಾನೇ. ಅವತ್ ನೀನು ಲಿಪ್ಸ್ಟಿಕ್ ಹಾಕೊಳ್ಳೋ ಅಭ್ಯಾಸ ಇಲ್ಲ ಅಂತ ಹೇಳ್ದಲ್ಲ, ಇವತ್ ನೀನ್ ನನಗ್ ಮುತ್ತು ಕೊಟ್ಟಾಗ ಲಿಪ್ಸ್ಟಿಕ್ ಎಲ್ಲಿಂದ ಬಂತು? ಅದು ಮಾವ, ಆಕ್ಚುಲ್ ಆಗಿ ನನ್ಗೆ ಅಭ್ಯಾಸನೇ ಇಲ್ಲ. ನೀನು ಮದ್ವೆಗೆ ಒಪ್ಕೊಂಡೆ ಅಂತ ನಮ್ಮ ಅಪ್ಪ ಅಮ್ಮ ಇಬ್ರು ಮದ್ವೆಲಿ ನಾನ್ ಸ್ವಲ್ಪ ಗ್ಲಾಮರಸ್ ಆಗಿರ್ಬೇಕು ಅಂತ ಇದನ್ನೆಲ್ಲ ಉಪಯೋಗಿಸೋದ್ನ ಅಭ್ಯಾಸ ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಲಿಪ್ಸ್ಟಿಕ್ ಕೂಡ ಹಚ್ಕೊಂಡೆ. ನಮ್ಮಮ್ಮ ಮೇಕಪ್ ಕಿಟ್ ಕೂಡ ತಂದು ಕೊಟ್ಟಿದ್ದಾರೆ ಮಾವ. ನಿನ್ಗೋಸ್ಕರ ಹಚ್ಕೊಂಡೆ ಮಾವ, ಅಷ್ಟೇ. ಅವತ್ ಮುತ್ತು ಕೊಟ್ಟಿದ್ದು ನಾನಲ್ಲ ಮಾವ, ಆ ಆದ್ಯನೇ. ಅವಳೇ ಮಾಡಿದ್ದು.
ಹೌದು ಚಾರು, ನೀನ್ ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು. ಆ ಆದ್ಯ ನಿನ್ ಬಗ್ಗೆ ಇಲ್ದಿರೋದನ್ನೆಲ್ಲ ಹೇಳ್ತಾಳೆ. ನೀನ್ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಡ. ನೀನ್ ಮುಂಚೆ ಎಲ್ಲ ಹೇಗಿದ್ಯೋ ಹಾಗೆ ಇದ್ಬಿಡು. ಅವಾಗಿ ಮನೆ ಪದ್ಧತಿಗಳಿಗೆ ಸೂಟ್ ಆಗ್ತೀಯ. ಸರಿ, ನೀನೇನೋ ಮುಖ್ಯವಾದ ಕೆಲಸ ಅಂದಲ್ಲ, ಏನು? ಅದು ಮಾವ, ಎಂಗೇಜ್ಮೆಂಟ್ಗೆ ರಿಂಗ್ ತರ್ಬೇಕಲ್ವಾ, ನಿನ್ ಬೆರಳಿಂದ ಅಳತೆ ತಗೊಳ್ಳೋಣ ಅಂತ. ಇಲ್ಲಿ ನೋಡು, ಈ ರಿಂಗ್ಸ್ ತಂದಿದ್ದೀನಿ. ಚಾರು, ಏನಕ್ಕಿದಲ್ಲ? ಡೈರೆಕ್ಟ್ ಆಗಿ ಎಂಗೇಜ್ಮೆಂಟ್ ಅಲ್ಲೇ ನೋಡ್ಕೋಬಹುದು ತಾನೆ? ನೀನು ನನ್ ಲೈಫಿಗೆ ಬರ್ತಿದ್ಯಾ ಮಾವ, ಮುಂದಾಲೋಚನೆ ಅಷ್ಟೇ. ಕೊಡಲಿ, ಯಾವ ರಿಂಗ್ ಸರಿ ಹೋಗುತ್ತೆ? ಇದು ಸರಿ ಹೋಗುತ್ತೆ ಅನ್ಸುತ್ತೆ. ಇದು ಸರಿ ಹೋಗ್ಲಿಲ್ಲ. ಬಿಟ್ಟು ಇಲ್ಲೊಂದು ಪ್ಲಗ್ ಪಾಯಿಂಟ್ ಇದೆ, ಚೆಕ್ ಮಾಡೋಣ. ಕೊಡು, ಚಾರ್ಜರ್ ಕೊಡು. ಇಲ್ಲಿ ಯಾಕೋ ಬರಲ್ಲ ಅಂತ ನನಗೆ ಅನಿಸ್ತಿದೆ ಅಕ್ಕ. ಎಸ್. ಏನೋ ಅದು? ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದೇನ್ ಗೊತ್ತಾಡ್ರಮ್ಮವ, ಆ ಕಡೆ ಪ್ಲಗ್ ಪಾಯಿಂಟ್ ವರ್ಕ್ ಆಗ್ತಿಲ್ಲ, ಅದಕ್ಕೆ ಅಕ್ಕ ಇಲ್ಲಿ ಚಾರ್ಜಿಂಗ್ ಹಾಕ್ತಿದ್ದಾಳೆ. ಇಲ್ಲಿ ನೋಡ್ಬಿಟ್ಟು, ನೀನ್ ಎಲ್ಲರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಏನೋ ಈ ಮನೆ ಅವಂದೇ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ಏನ್ ಬಿಟ್ಟು? ನಿಮ್ಮ ಅಕ್ಕ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಹೊಟ್ಟೆಗಿನ್ನೂ ಟಿಫನ್ ಬಿದ್ದಿಲ್ವಾ? ಯಾಕೆ ಬಿದ್ದಿಲ್ಲ ಮಾವ? ಆಲ್ರೆಡಿ 2 ಸಲ ತಿಂದಿದ್ದಾಯ್ತು. ಆದ್ರೂ ಕೂಡ ಡಲ್ ಆಗಿದ್ದಾಳಲ್ಲೋ. ಏಯ್, ಅದೆಲ್ಲ ನಿನಗ್ ಬೇಡ್ದಿರೋ ವಿಷಯ. ಚಾರ್ಜಿಂಗ್ ಖಾಲಿ ಆಗಿರೋದ್ ಬರೀ ನಿನ್ ಫೋನ್ ಅಲ್ಲ, ಅಥವಾ ನಿನ್ನಲ್ಲೂ ಖಾಲಿ ಆಗಿದ್ಯಾ? ನೆನ್ನೆಯಿಂದ ನೋಡ್ತಾ ಇದ್ದೀನಿ, ನನಗೂ ಚಾರುಗೂ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗಿಂದ ನೀನ್ ಯಾಕೋ ಡಲ್ ಆಗಿ ಕಾಣಿಸ್ತಾ ಇದೀಯಾ. ಕದ್ದು ಮುಚ್ಚಿ ನನ್ ಮೇಲೆ ಏನಾದ್ರೂ ಆಸೆ ಗೀಸೆ ಇಟ್ಕೊಂಡಿದ್ದ ಹೇಗೆ? ಆ ತರ ಎಲ್ಲ ಏನಾದ್ರೂ ಇದ್ರೆ ಇವತ್ತೇ ಬಿಟ್ಬಿಡು. ನನ್ನ ಅದೃಷ್ಟ ಚೆನ್ನಾಗಿತ್ತು, ಬಚಾವ್ ಆಗೋದೆ. ಇಲ್ಲ ಅಂದಿದ್ರೆ ನೀನ್ ನನ್ನೆ ಮದ್ವೆ ಆಗ್ಬೇಕಾಗಿತ್ತೇನೋ. ನೀನೇನ್ ಫೀಲ್ ಮಾಡ್ಕೋಬೇಡ ಆದ್ಯ. ಏನೋ ನಿನಗ್ ತಕ್ಕಾಗ ಒಂದ್ ಬ್ರೆಡ್ ಪೀಸ್ ನ ಯಾವ್ದೋ ಒಂದು ಹುಡುಕ್ ಕೊಡ್ತಾರೆ ಬಿಡು. ನಾಳೆ ನಮ್ ಎಂಗೇಜ್ಮೆಂಟ್ ದಿನ ಅಂತೂ ಈ ತರ ಡಲ್ ಆಗೆಲ್ಲ ಇರಂಗಿಲ್ಲ. ನಾಳೆ ಸೂಪರ್ ಆಗಿ ರೆಡಿ ಆಗ್ಬೇಕು. ನಮ್ಮ ಅತ್ತೆ ಸಂಬಂಧಿಕರೆಲ್ಲ ಬಂದಾಗ ನಮ್ಮ ಮನೆಯವ್ರು ಯಾರು ಕೂಡ ಈ ತರ ಇರೋ ಅವಶ್ಯಕತೆ ಇಲ್ಲ. ಎಲ್ಲರೂ ತುಂಬಾ ಆಕ್ಟಿವ್ ಆಗಿ ಇರ್ಬೇಕು. ಶಟ್ ಅಪ್. ಹಲೋ, ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ಮತ್ತಿನ್ಯಾಕೆ ನನ್ ಮಗನ್ ಮೇಲೆ ಕಿರ್ಚಾಡ್ತಿದ್ಯಾ? ನನ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾನೆ. ಏನಿಲ್ಲಮ್ಮ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಿದ್ದೆ ಅಷ್ಟೇ. ನೋಡಿದ್ಯಾ, ನೀನ್ ಅಷ್ಟೆಲ್ಲ ಮಾತಾಡಿದ್ರು ಕೂಡ ನನ್ ಮಗ ನೀನ್ ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದಾನೆ. ನೋಡಿ ಕಲ್ತ್ಕೋ, ಹೇಗ್ ಬೆಳೆಸಿದೀನಿ ಅಂತ ಅರ್ಥ ಮಾಡ್ಕೋ. ನನ್ಗಿರೋದು ಇವನೊಬ್ನೇ ಮಗ. ಸ್ವಲ್ಪನೂ ಅಹಂಕಾರ ಇಲ್ಲ, ಸ್ವಲ್ಪನೂ ಕೊಬ್ಬು ಇಲ್ಲ. ಆದ್ರೆ ನಿನಗ್ ಮಾತ್ರ ಮೈ ತುಂಬಾ ಪೊಗ್ರು, ಮೈ ತುಂಬಾ ಅಹಂಕಾರನೇ. ನನಗೆ ಅಹಂಕಾರನೂ ಇದೆ, ಪೊಗ್ರು ಇದೆ. ಹೌದು, ನಿಮ್ಗೆಲ್ಲ ಏನು ಅದರಿಂದ ಪ್ರಾಬ್ಲಮ್? ಸುಮ್ನೆ ನಿಮ್ ಕೆಲ್ಸ ನಿಮ್ ನೋಡ್ಕೊಳ್ಳಿ. ದೇವ್ರೇ, ನಿನ್ನ ಅದ್ಯಾವನ್ ಕಟ್ಕೋತಾನೋ ಏನೋ, ಅವನ್ ಕತೆ ಮಾತ್ರ ಮುಗ್ದ ಹಾಗೇನೆ. ಏನ್ ಬೇಕಾಗಿಲ್ಲ, ನನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದೇನ್ ಬೇಕಾಗಿಲ್ಲ. ನಿಮ್ ಮಗ ಡ್ರಮ್ಮು ಬಗ್ಗೆ ನೀವ್ ಯೋಚನೆ ಮಾಡಿ, ನನ್ ಬಗ್ಗೆ ಅಲ್ಲ. ನಾಳೆ ಟೈಮ್ ಬರುತ್ತಲ್ಲ, ಅವಾಗ ಗೊತ್ತಾಗತ್ತೆ ಅಹಂಕಾರ ನನಗಿದ್ಯೋ ಇಲ್ಲ ಪಪ್ಪು ಚಾರಿಗಿದ್ಯೋ ಅಂತ. ಬಾರೋ. ಇವಳೇನು ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾಳಲ್ಲ. ಆದ್ಯ ನಾನು ಯಾವತ್ತೂ ಈ ತರ ನೋಡೇ ಇಲ್ಲ. ನೋಡಿದ್ಯಾ, ಈ ಫೋಟೋ ನಿನಗ್ ಹೇಗ್ ಬಂತೋ
ಹಾಗೇನೆ ನಾಳೆ ನೆಟ್ಟಲ್ಲಿ ವೈರಲ್ ಆಗತ್ತೆ. ನಾಳೆ ಏನಾದ್ರೂ ನಾನು ಹೇಳೋ ಸ್ಪಾಟಿಗೆ ಬರ್ಲಿಲ್ಲ ಅಂತಂದ್ರೆ ಇದೇ ನಡೆಯೋದು. ಓಕೆನಾ? ಬಾಯ್. ಗುಡ್ ನೈಟ್ ಕ್ಯೂಟ್ ಏಂಜಲ್. ಆದ್ಯ ಆದ್ಯ ಎದ್ದೇಳು, ಆದ್ಯ ಎದ್ದೇಳು, ಆದ್ಯ ಆದ್ಯ ಏನು ಏನಾಯ್ತು? ಆದ್ಯ ಆದ್ಯ ಅಲ್ಲಿ ನೋಡು. ಅಯ್ಯೋ, ಇವಾಗ ಅವನ ಬಗ್ಗೆ ಹೇಳಿದ್ರೆ ಆದ್ಯ ಸುಮ್ನೆ ಇರ್ತಾಳ? ತಕ್ಷಣ ಅವನ ಬಗ್ಗೆ ಪೂರ್ತಿ ಹೇಳು ಅಂತಾಳೆ. ಅವನೇನೋ ಫೋಟೋ ಇಟ್ಕೊಂಡು ಓಡಾಡ್ತಿದ್ದಾನೆ. ಅಯ್ಯೋ, ಆದ್ಯಂಗ್ ಹೇಳಕ್ ಆಗಲ್ಲ, ಪಾಪ ಅವಳು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾಳೆ. ಏನಾಯ್ತು ರಾಜಲಕ್ಷ್ಮಿ? ಏನಿಲ್ಲ ಆದ್ಯ, ಕೆಟ್ಟ ಕನ್ಸು. ಅಷ್ಟೇನಾ? ಹಾ, ಅಷ್ಟೇ. ರಾಜಲಕ್ಷ್ಮಿ, ನೀನ್ ಎಷ್ಟೇ ಫೋಟೋ ಹರಿದ್ರು ಹೀಗೆ ಬಂದು ಬೀಳ್ತಾನೆ ಇರತ್ತೆ. ತುಂಬಾ ಫೋಟೋಗಳನ್ನ ಪ್ರಿಂಟ್ ಮಾಡಿಸಿದ್ದೀನಿ. ನಾಳೆ ನಮ್ಮ ಮದ್ವೆಲೂ ಕೂಡ ಇದೇ ಫೋಟೋನ ಬ್ಯಾನರ್ ಹಾಕ್ಸೋಣ ಅನ್ಕೊಂಡಿದ್ದೀನಿ. ಈ ಐಡಿಯಾ ನಿನಗಿಷ್ಟ ಆಯ್ತಾ? ಯಾಕೆ ಹೀಗ್ ಮಾಡ್ತಿದ್ಯಾ ನೀನು? ನಾನ್ ನಿನಗೇನ್ ದ್ರೋಹ ಮಾಡಿದ್ದೀನಿ? ನಾನ್ ಇವತ್ತೊಂದ್ ಪ್ಲೇಸಿಗೆ ಬಾ ಅಂತ ಹೇಳ್ದೆ ಅಲ್ವಾ? ನೀನ್ ಏನಕ್ ಬರ್ಲಿಲ್ಲ? ಬರ್ಲಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ಕೂಡ ಹೇಳಿದ್ದೆ. ನಾನ್ ಬರಲ್ಲ. ನಾನ್ ಯಾಕೆ ಬರ್ಬೇಕು? ಅಷ್ಟಕ್ಕೂ ನೀನ್ ಯಾರು ನನ್ನನ್ ಕರೆಯೋದಕ್ಕೆ? ಮನೆಯವ್ರು ನೋಡಿದ್ರೆ ಏನಾಗುತ್ತೋ ಗೊತ್ತಾ? ನನ್ನನ್ನೇ ಕಾಡಿಸ್ತಿದ್ಯಾ? ಬರ್ಬೇಕು ರಾಜಲಕ್ಷ್ಮಿ. ಕೋಪದಲ್ಲಿ ಮಾತಾಡಿದ್ರು ಪರವಾಗಿಲ್ಲ. ಕರ್ದಿದ್ದ ಜಾಗಕ್ಕೆ ಬರ್ಲಿಲ್ಲ ಅಂತಂದ್ರೆ ಫೋಟೋ ಕೊಟ್ಬಿಡ್ತೀನಿ ನಿಮ್ಮಪ್ಪಂಗೆ. ಯಾಕೆ ಅಂತಂದ್ರೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ನೋಡು, ನೀನ್ ಈ ಫೋಟೋದಲ್ಲಿ ಎಷ್ಟು ಚೆನ್ನಾಗಿದೀಯ ಅಂತ. ನಾನು ಕೂಡ ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ? ನಮ್ ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಅದಕ್ಕೇನೆ ನೀನ್ ಖಂಡಿತ ಬರ್ಬೇಕು. ನಾನ್ ಬರಲ್ಲ. ದಯವಿಟ್ಟು ಆ ಫೋಟೋಸ್ ಕೊಟ್ಬಿಡು. ನಾನು ಹೇಳ್ದೆ ಅಲ್ವಾ, ನಾನೀ ಫೋಟೋ ಕೊಡ್ಬೇಕು ಅಂದ್ರೆ ನಾನು ಹೇಳಿದ ಜಾಗಕ್ಕೆ ಬರ್ಬೇಕು, ನಾನು ಹೇಳಿದ ಕೆಲಸ ಮಾಡ್ಬೇಕು, ಆಗ್ಲೇ ಫೋಟೋ ಕೊಡೋದು. ನನ್ ಸತ್ರು ಪ್ರಾಣ ಹೋದ್ರೂ ಬರಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ ಕತೆ ಏನಾಗತ್ತೆ ಅಂತ ಗೊತ್ತಾ? ಹೇಳ್ತಾರೆ. ನಿಮ್ಮ ಅಪ್ಪನ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಇವಾಗ ಯಾಕೆ ಕಳ್ತಿದ್ಯಾ? ಅದ್ ನೀನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಪ್ರಭಾಸೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ರು ಅನ್ಕೊಂಡಿದ್ದೆ. ಯಾರಾದ್ರೆ ಏನು, ನೀನ್ ಹೇಳಿದ್ರು ಯಾರು ನಂಬಲ್ಲ ಅಲ್ವಾ? ನಾನ್ ಹೇಳಿದ್ದೆ ನಂಬೋದು. ಈ ಫೋಟೋನ ತೋರ್ಸಿದ್ರೆ ನಾನ್ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಅವರೇ ಅರ್ಥ ಮಾಡ್ಕೋತಾರೆ. ಪ್ಲೀಸ್ ದಯವಿಟ್ಟು ನನ್ ಫೋಟೋಸ್ ನಂಗೆ ಕೊಟ್ಬಿಡು.
ನಾಳೆ ನಾನು ಹೇಳೋ ಪ್ಲೇಸಿಗೆ ಬಂದ್ರೆ ಈ ಫೋಟೋಸ್ನ ಕೊಡ್ತೀನಿ. ನಾಳೆ ಏನಾದ್ರೂ ಬರ್ಲಿಲ್ಲ ಅಂತ ಅನ್ಕೋ, ಎಂಗೇಜ್ಮೆಂಟ್ ನಡೀತಿದೆ ಅಲ್ವಾ ನಿನ್ ಸೀನು ಮಾವಂದು. ನಾಳೆ ಎಂಗೇಜ್ಮೆಂಟ್ ಅಲ್ಲಿ ಎಲ್ಲರಿಗೂ ಈ ಫೋಟೋನ ಪ್ಯಾಂಪ್ಲೆಟ್ ಹಂಚ್ದಾಗ ಹಂಚ್ತೀನಿ. ಅವಾಗ ಏನ್ ನಡೆಯುತ್ತೆ ಅಂತ ನಾನು ನಿನಗೆ ವಿವರವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಲ್ಲ, ಏನಾದ್ರೂ ಸರಿನೇ, ನಾನ್ ಬರಲ್ಲ. ಸರಿ, ಬರ್ಬೇಡ. ಎಂಗೇಜ್ಮೆಂಟ್ ಅಲ್ಲಿ ಫೋಟೋಗಳು ಬರುತ್ತೆ, ನೋಡಿ ಎಂಜಾಯ್ ಮಾಡು. ಹೇಗೋ ನೀನು ನನ್ ಬಗ್ಗೆ ಹೇಳೋದಕ್ಕಾಗಲ್ಲ ರಾಜಲಕ್ಷ್ಮಿ. ತಗೊಳ್ಳಿ ಮಯ್ಯ. ನಾವು ತಂದಿರೋ ಕಾಸ್ಟ್ಲಿ ಸೂಟ್ ಹಾಕೊಂಡು ಅಳಿಯಂದ್ರು ತುಂಬಾ ಚೆನ್ನಾಗಿ ಕಾಣ್ಬೇಕು. ಆತ್ಮ ಸೌಂದರ್ಯ ಇಲ್ದೇ ಇರೋರು ಎಷ್ಟು ಬೆಲೆ ಬಾಳೋ ಬಟ್ಟೆ ಹಾಕೊಂಡ್ರು ಅಂದವಾಗಿ ಕಾಣಿಸೋದಿಲ್ಲ. ಆದ್ರೆ ನಮ್ ಸೀನು ಯಾವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಯಾಕೆಂದ್ರೆ ಅವನ ಮನಸ್ಸು ಚಿನ್ನದಂಥದ್ದು. ನೀವು ನಿಮ್ಮ ಅಳಿಯನಿಗೆ ಡ್ರೆಸ್ ಎಲ್ಲ ತೆಕ್ಕೊಟ್ಟು ಬುಟ್ಟಿ ಹಾಕೋಬೇಡಿ. ಇಲ್ಲ ಅಕ್ಕ, ಅವರು ಕಾಸ್ಟ್ಲಿ ಡ್ರೆಸ್ ತಗೊಂಡ್ ಬಂದಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ಹೇಳ್ಬೇಕು ಅಂತ ನೋಡ್ತಿದ್ದಾರೆ. ಅಷ್ಟೇ ಅಷ್ಟೇ. ನೋಡು ಕಂದ, ನಿಮ್ಮ ಅತ್ತೆ ಮಾವ ಪ್ರೀತಿಯಿಂದ ಏನೇ ಕೊಟ್ರು ಅದನ್ನ ತಗೋ. ಯಾಕಂದ್ರೆ ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಳಿಯನಾಗಿ ನಿಂದೆ. ಸರಿ ಸರಿ, ನೀವೆಲ್ಲ ಹೋದ್ರೆ ನಾನು ರೆಡಿ ಆಗ್ತೀನಿ. ಅದಕ್ಕೆ ನಾವು ಚಾರು ಹತ್ರ ಹೋಗೋಣ, ಬನ್ನಿ ಬನ್ನಿ. ಬಾರೋ. ಸೀನು, ನೀನು ರಾಜಿನೇನಾದ್ರೂ ನೋಡಿದ್ಯಾ? ಇಲ್ಲ ಅತ್ತೆ. ಬಿಟ್ಟು ಕಂದ, ನೀನ್ ನೋಡಿದ್ಯಪ್ಪ? ನೋಡಿಲ್ಲ ದೊಡ್ಡಮ್ಮ. ನಾಳೆ ನಾನು ಹೇಳೋ ಜಾಗಕ್ಕೆ ಬಂದ್ರೇನೆ ಈ ಫೋಟೋನ ನಿನಗೆ ಕೊಡೋದು. ನಾಳೆ ನೀನ್ ಬರ್ಲಿಲ್ಲ ಅಂತ ಅನ್ಕೋ, ಎಂಗೇಜ್ಮೆಂಟ್ ಅಲ್ಲಿ ಫೋಟೋಸ್ ಬರುತ್ತೆ, ನೋಡಿ ಎಂಜಾಯ್ ಮಾಡೋ. ಆಂಜನೇಯ, ಅವನು ಎಂಗೇಜ್ಮೆಂಟ್ಗೆ ಫೋಟೋಸ್ ಕಳಿಸ್ತೀನಿ ಅಂದಿದ್ದಾನೆ. ಆ ಮಾತ್ ನಿಜ ಆಗದೆ ಇರೋ ಹಾಗೆ ನೋಡ್ಕೋ ಸ್ವಾಮಿ. ರಾಜಲಕ್ಷ್ಮಿ, ಬೇಗ ಬಾ ಕೆಳಗೆ, ಫಂಕ್ಷನ್ ಟೈಮ್ ಆಯ್ತು. ಬಂದೆ ಅಜ್ಜಿ. ಅಮ್ಮ, ಹುಡುಗಂದು ಹುಡುಗಿನೋ ಕರ್ಕೊಂಡ್ ಬಂದ್ರಮ್ಮ. ಆಗ್ಲಿ ಪುರೋಹಿತ್ರೆ. ಅಮ್ಮ ಜಾನಕಿ, ಸೀನುನ್ ಕರ್ಕೊಂಡ್ ಬಾ. ವೆಂಕಟರಾವ್ ಅವರೇ, ಛಾಯನ್ ಕರ್ಕೊಂಡ್ ಬನ್ರಿ. ಬಾಪ್ಪ. ಕೂತ್ಕೋಪ ಸೀನು. ಅಲ್ಲಿ ಅಲ್ಲ ನಿಂತಿದ್ದೀರಲ್ಲ, ಅವಳ ಫೋಟೋ ತೆಗಿ. ತೆಗ್ದ್ಯಾ? ಏನ್ ಬಾವಾ, ಅಕ್ಕನ ಫೋಟೋ ತೆಗಿಯಕ್ಕೆ ಹೇಳ್ತಿದ್ದೀರಾ? ಎಂಗೇಜ್ಮೆಂಟ್ಗೆ ಫೋಟೋಸ್ ಕಳಿಸ್ತೀನಿ ಅಂದ, ನಿಜವಾಗ್ಲೂ ಕಳಿಸ್ಬಿಟ್ನಾ? ಅಯ್ಯೋ, ಈಗ ಫೋಟೋಸ್ ನೋಡಿದ್ರೆ ಏನಾಗುತ್ತೋ ಏನೋ. ಆಂಜನೇಯ ಕಾಪಾಡಪ್ಪ.